ನೋಡಿ, ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರವು ಕೂಡ ಬಹಳ ಮುತುವರ್ಜಿ ವಹಿಸಿ ಈ ಒಂದು ಪ್ರಕರಣವನ್ನ ಸಾಲ್ವ್ ಮಾಡೋದಕ್ಕೆ ಬಹಳ ಹರಸಾಹಸ ಪಡ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದವರು ಕೂಡ ಒಂದ್ ಕಡೆ ಅಪಸ್ವರ ಕೂಡ ಎತ್ತಿರುವಂಥದ್ದು. ಇಲ್ಲಿ ಈಗಾಗಲೇ BBMP ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡೋದಕ್ಕೆ, ಅಂದ್ರೆ ಏನು ಇಲ್ಲಿರ್ತಕ್ಕಂಥ ನಿವಾಸಿಗಳು ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಅವರ ಈ ಒಂದು ಇಲ್ಲಿ ವಾಸ ಮಾಡೋದಕ್ಕೆ ಏನಾದರೂ ಪುರಾವೆ ಇದೆಯಾ, ದಾಖಲೆ ಏನಾದರೂ ಇದೆಯಾ ಎನ್ನುವಂತ ಪರಿಶೀಲನೆ ಕೂಡ BBMP ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದಲ್ಲ, ನಾವು ಅಲ್ಲಿ ಬಂದಿರೋದು ಅದು. ಇದು ಗುಲಾಬ್ ಶಾ ಅನ್ನೋದು, ಇದು ಗುಲಾಬ್ ಶಾ ಅನ್ನೋದು ಇದು ಮೇಡಮ್. ಇವಾಗ ಅದನ್ನ ಯಾರು ಅದನ್ನ ಮಾಡಿರೋದು? ಅದು ಲಿಸ್ಟಲ್ಲಿ ಯಾರು ಇಲ್ವಾ? ಅದು ಇಲ್ಲ, ಆಯ್ತಾ ಸರ್, ಅವ್ರದ್ದು ಮನೆ ಅದು ಅವ್ರದ್ದು. ಆಯ್ತು, ಹೋಗಿ ಬರ್ತೀವಿ ರೀ. ಅಲ್ಲಿ ನಮ್ಮ ಲಿಸ್ಟಲ್ಲೇ ಇಲ್ಲ ಬಿಡಿ. ರಾಮ ಇದ್ರೆ ಯಾಕಮ್ಮ ಇಲ್ಲ? ರಮೇಶ್ ಅಬಿ ಅಂತ ಆಯ್ತು ನೋಡಿ, ನೋಡ್ತಾರೆ. ಇದೆ ಮೇಡಮ್, ಅದು ಬೇರೆ ಯಾರ, ಅದನ್ನ ನೋಡ್ಬೇಕು. ಇವಾಗ ಅವ್ರು ಯಾರು ಲಿಸ್ಟಲ್ಲಿ ತೋರಿಸಿ ಮೇಡಮ್, ತೋರಿಸ್ತಾರೆ. ಇಲ್ಲ ಅಷ್ಟೇ. ಅದರಲ್ಲಾದ್ರೂ ನಿಜ ಗೊತ್ತಾಗುತ್ತೆ. ಇವ್ರು ಟ್ರಾನ್ಸ್ಫರ್ ನಡೆಯಪ್ಪ ಇದು ಬೇರೆ ಈ ಡೈರೆಕ್ಷನ್ ಇದರಲ್ಲಿ ಇಲ್ಲಾದ್ರೂ ಕೂತ್ಕೊಳ್ಳಮ್ಮ. ಇದೆಲ್ಲ ಡಾಕ್ಯುಮೆಂಟ್ ತಾವೊಂದು ಬೈಟ್ ಕೊಡ್ತಾರೆ. ಕೊಡಬೇಕು. ಇಲ್ಲಿ ಯಾರಿದ್ದಾರೆ ಸರ್? ಈ ಸದ್ಯಕ್ಕೆ ಬರ್ತಾರೆ. ಬನ್ನಿ.